ನೋಟ್ ನಿಷೇಧ ಜಾರಿಯಾಗಿ ಇವತ್ತಿಗೆ 42ನೇ ದಿನ. ಹೊಸ ವರ್ಷಕ್ಕೆ ಉಳಿದಿರೋದು ಕೇವಲ 10 ದಿನಗಳು ಮಾತ್ರ. ಇವೆಲ್ಲದರ ಮಧ್ಯೆ ಹಳೆಯ ನೋಟುಗಳ ಜಮೆಯ ಮೇಲೆ RBI ಮತ್ತಷ್ಟು ನಿರ್ಬಂಧಗಳನ್ನು ಹೇರಿದೆ. ಇವತ್ತಿನಿಂದ ಡಿಸೆಂಬರ್ 30ರವರೆಗೆ ಗರಿಷ್ಠ 5,000 ರೂಪಾಯಿ ಮೊತ್ತದ ಹಳೆಯ ನೋಟನ್ನಷ್ಟೇ ಠೇವಣಿ ಇಡಬಹುದು. ಅದಕ್ಕಿಂತಲೂ ಹೆಚ್ಚು ಮೊತ್ತದ ನಗದನ್ನ ಜಮೆ ಮಾಡಬೇಕಾದ್ರೆ ಠೇವಣಿದಾರರು ವಿಳಂಬ ಜಮೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇಬ್ಬರು ಬ್ಯಾಂಕ್ ಅಧಿಕಾರಿಗಳ ಮುಂದೆ ವಿವರಣೆಯನ್ನ ನೀಡೋದು ಕಡ್ಡಾಯವಾಗಿದೆ. ಈ ನಡುವೆ ಫೆಬ್ರವರಿ ಅಂತ್ಯಕ್ಕಷ್ಟೇ ನಗದು ಚಲಾವಣೆ ಸಹಜ ಸ್ಥಿತಿಗೆ ಮರಳಲಿದೆ ಅಂತ SBI ಹೇಳಿದೆ. ಇನ್ನೆರಡು ತಿಂಗಳ ಬಳಿಕವಷ್ಟೇ ನಿಷೇಧಿತ 500 ಮತ್ತು 1000 ರೂಪಾಯಿ ಮುಖಬೆಲೆಯ ನೋಟುಗಳ 78% 88% ಹೊಸ ನೋಟುಗಳು ಚಲಾವಣೆಗೆ ಬರಲಿವೆ ಅಂತ ಹೇಳಿದೆ. ಇತ್ತ ನವೆಂಬರ್ 8ರಂದು ನೋಟು ನಿಷೇಧ ಘೋಷಣೆಯಾದ ಬಳಿಕ ಅವತ್ತಿನಿಂದ RBI ಬಳಿ ಇದ್ದ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಮೊತ್ತ 4.94 ಲಕ್ಷ ಕೋಟಿ ರೂಪಾಯಿ. ಆದರೆ ಹೊಸ 500 ನೋಟುಗಳು ಇರಲಿಲ್ಲ ಅಂತ RBI ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದೆ. ಇನ್ನು ಡಿಸೆಂಬರ್ 16ರಂದು ಕೇಂದ್ರ ಸರ್ಕಾರ ಕಪ್ಪು ಹಣದ ಬಗ್ಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿತ್ತು. ಅದಕ್ಕಾಗಿ ಬ್ಲ್ಯಾಕ್ ಮನಿ ಇನ್ಫೋ ಅಟ್ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥ ಹೆಸರಿನಲ್ಲಿ ಇಮೇಲ್ ID ಕ್ರಿಯೇಟ್ ಮಾಡಿತ್ತು. 3 ದಿನಕ್ಕೆ ಈ ಐಡಿಗೆ 4,000 ಮಾಹಿತಿಗಳು ಹರಿದು ಬಂದಿವೆ. ಇನ್ನು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಹೊಂದಿರುವವರ ಮಾಹಿತಿಯನ್ನ ಆದಾಯ ತೆರಿಗೆ ಇಲಾಖೆಯ ಪೆಟ್ರೋಲಿಯಂ ಸಚಿವಾಲಯದೊಂದಿಗೆ ಹಂಚಿಕೊಳ್ತಾ ಇದೆ. ಪಾನ್ ಕಾರ್ಡ್, ವಿಳಾಸ ಸೇರಿದಂತೆ ಆದಾಯ ತೆರಿಗೆ ಸಲ್ಲಿಕೆಯ ವೇಳೆ ನೀಡಲಾಗುವ ಎಲ್ಲಾ ಮಾಹಿತಿಯನ್ನ ನೀಡಲಾಗುತ್ತೆ. ಸಬ್ಸಿಡಿ ಸೋರಿಕೆಯನ್ನ ತಡೆಯುವುದು ಇದರ ಹಿಂದಿನ ಉದ್ದೇಶ. ಸಬ್ಸಿಡಿ ತೊರೆಯಿರಿ ಅಭಿಯಾನದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈಗ IT ಅಸ್ತ್ರವನ್ನು ಬಳಸೋದಕ್ಕೆ ಮುಂದಾಗಿದೆ. ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.